ಎಲ್ಲರಿಗೂ ನಮಸ್ಕಾರ ಗುರು. ನನ್ನ ಡಿ ಜೆ ಬ್ಲಾಗ್ಸ್ ಇವತ್ತಿನ ವೀಡಿಯೋಸ್ಗೆ ಎಲ್ಲರಿಗೂ ವೆಲ್ಕಮ್. ಲೋಡಿಂಗ್ ಅಂತೂ ಹೋಗ್ತಾ ಇದ್ದೀವಿ. 20 mm ತುಂಬಬೇಕಾಗಿದೆ. ಇವತ್ತು ಲಾಟಿಗೆ ಹೋಗಬೇಕು. ಬಂದು ಗಾಡಿಯನ್ನು ರಿವರ್ಸ್ ಹಾಕ್ಕೊಂತಿದ್ದೀವಿ ಲೋಡಿಂಗ್ ಪಾಯಿಂಟಲ್ಲಿ. ಗಾಡಿನೂ ಲೋಡಿಂಗ್ ಸ್ಟಾರ್ಟ್ ಆಗಿ ಆಲ್ರೆಡಿ ಅರ್ಧ ಗಾಡಿ ಲೋಡ್ ಆಗಿದೆ. ಗಾಡಿ ಇನ್ನು ಅರ್ಧ ಗಾಡಿ ಲೋಡ್ ಆಗಬೇಕು. ಹೆಚ್ಚು ಕಡಿಮೆ ಇನ್ನು ಅರ್ಧ ಲೋಡ್ ಆಯಿತು. ಫೈನಲಿ ಪೂರ್ತಿ ಲೋಡ್ ಆಗಕ್ಕೆ ಬಂತು. ಇನ್ನೊಂದು 2-3 ಬಕೆಟ್ ಹಾಕಿದ್ರೆ ಗಾಡಿ ಲೋಡ್ ಆಗಿಬಿಡುತ್ತೆ. ಲಾಸ್ಟ್ ಒಂದು ಬಕೆಟ್ ಹಾಕ್ಕೊಂಡು ಗಾಡಿನೂ ಲೋಡ್ ಆಯಿತು. ಹೊರಡಬೇಕು. ಕ್ಲೀನಾಗಿ ಜೆಲ್ಲೆಲ್ಲ ಚೆಲ್ದಂಗೆ ಕ್ಲೀನಾಗಿ ಪ್ರೆಸ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಕ್ರಷಲ್ಲಿ ಹೋಗ್ಬೇಕಂದ್ರೆ ಹಳ್ಳೆ ದಿನ ಇರೋದ್ರಿಂದ ಗಾಡಿ ಎಲ್ಲ ಹಳ್ದಲ್ಲಿ ಮೈಕಂದು ಜೆಲ್ಲೆಲ್ಲ ಚೆಲ್ಲೋಗುತ್ತೆ. ಹಂಗಾಗಿ ಕ್ಲೀನಾಗಿ ಪ್ರೆಸ್ ಮಾಡಿಸ್ಕೊತ ಇದ್ದೀನಿ. ಜೆಲ್ಲಿಗಳನ್ನೆಲ್ಲ ಕ್ಲೀನಾಗಿ ಸೈಡೆಲ್ಲ ಎಳ್ಸ್ಬಿಟ್ಟು ಕ್ಲೀನಾಗಿ ಪ್ರೆಸ್ ಮಾಡೋಕ್ಕೆ ಹೇಳಿ. ಲೋಡೆಲ್ಲ ಆಯಿತು ಗುರು. ಪೇಮೆಂಟ್ ಹಾಕ್ಸ್ಕೊಂಡು ಹೊರಡ್ಬೇಕು. ಈಗ ಓನರು ಫೋನ್ ಮಾಡಿದರು ಆಗಲೇ. ಇವೆಂಟ್ರಿ ಬೇರೆ ಬಿಟ್ಟಿದ್ದಾರೆ. ಟೈಮ್ ಅಲ್ಲಿ 10:30 ಆಗಿದೆ. 11 ಗಂಟೆ ಇಷ್ಟು ಇವೆಂಟ್ರಿ ಬಿಡ್ತಾರೆ. ಈಗ ಬೇಗ ಹೋಗ್ಬೇಕು. ಗಾಡಿ ಪೇಮೆಂಟೆಲ್ಲ ಹಾಕ್ಸಿದ್ದಾಯಿತು. ಗಾಡಿ ಹೊಸ್ತಿಕ್ಕಂತಿದ್ದೀನಿ. ಏನೋ ಬರ್ತಾಯಿದ್ದಾನು ಟಾರ್ಪಲ್ ಮೇಗಡೆ ಬಿಡ್ತಿದ್ದಾನೆ. ಯಾಕಂದ್ರೆ ಜಿಲ್ಲೆ ರೋಡ್ ಟಾರ್ಪಲೆಲ್ಲ ಕಟ್ಕೊಂಡಿದ್ದಾಯಿತು ಗುರು. ಫೈನಲಿ ಹೊರಟಿದ್ದೀವಿ. ಗಾಡಿ ಬೇಗ ಖಾಲಿ ಮಾಡ್ಕೊಂಡು ಬರ್ಬೇಕು. ಹೊಟ್ಟೆ ಬೇರೆ ಹಸಿತಿದೆ. ಲಾಟದ ಬಂದು ಗಾಡಿಯಲ್ಲಿ ಅಂಡ್ರೋ ಮಾಡ್ಕೊಂಡು ಗಾಡಿಯಲ್ಲಿ ಶೇಪ್ ಇಳಿತಿದ್ರು. ಅಷ್ಟೇ ನಾವು ಊಟಕ್ಕೆ ಹೋಗೋಣ ಅಂತ ಬಂದು ಹೊಟ್ಟೆ ಬೇರೆ ಹಸಿತಿತ್ತು. ಊಟ ಗೀಟೆಲ್ಲ ಮಾಡ್ಕೊಂಡು ಹೊರಡ್ಬೇಕು. ಈಗ ಇಲ್ಲಿಂದ ನೋಡಿದೆ ನಮ್ಮ ಲಾಟು. ನಾವು ಬರೀ ಇಲ್ಲಿ ಡಂಪ್ ಮಾಡಿಬಿಟ್ಟು ಹೋಗ್ತಾ ಇರ್ತೀವಿ ಅಷ್ಟೇ. ಇಲ್ಲಿಂದ ಬೇರೆ ಗಾಡಿಗಳು ತುಂಬ್ಕೊಂಡು ಹೋಗ್ತಿರ್ತವೆ ಸಿಟಿ ಒಳಗೆ.